ನೋಡಿ ಮಕ್ಕಳೇ, ನೀವು ಮಹಾಭಾರತದ ಕಥೆ ಕೇಳೇ ಇರ್ತೀರ. ಅದರಲ್ಲಿ ಕೌರವರು ಪಾಂಡವರು ಅಂತಲೂ ಕೇಳಿರ್ತೀರ. ಅದರಲ್ಲಿ ನೋಡಿ, ದುರ್ಯೋಧನ ಕೌರವರ ಕಡೆ, ಧೃತರಾಷ್ಟ್ರನ ಮಗ, ಮಗ ಪಾಂಡವ. ಹೀಗಿದ್ದು ಇಬ್ಬರಿಗೂ ಮಹಾಭಾರತದ ಯುದ್ಧ ನಡೆಯುತ್ತೆ. ಅದೆಲ್ಲ ದೊಡ್ಡ ಕತೆ. ಆ ಯುದ್ಧ ನಡೆದಾಗ ಏನಾಗುತ್ತೆ, ಕಡೆಯಲ್ಲಿ ದುರ್ಯೋಧನ ಹೋಗಿ ವೈಶಂಪಾಯನ ಕೊಳದಲ್ಲಿ ಇರ್ತಾನೆ. ಆವಾಗ ಭೀಮ ಬಂದು ಚೆನ್ನಾಗಿ ಛೇಡಿಸ್ತಾನೆ. ಎಂಥ ಕ್ಷತ್ರಿಯನೋ ನೀನು, ಕೊಳದಲ್ಲಿ ಮುಚ್ಚಿಟ್ಕೊಂಡು ಕೂತಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಪಗಡೆ ಆಡಿಕೊಂಡು ಜೂಜಾಡಿ ಗೆದ್ದಂಗಲ್ಲ. ಈಗ ನನ್ನ ಜೊತೆ ನೀನು ಗದಾ ಯುದ್ಧಕ್ಕೆ ಬಾ, ಗೊತ್ತಾಗುತ್ತೆ ನಿನಗೆ, ನೀನು ಗಂಡಸಾದರೆ ಈಚೆಗೆ ಬಾ ಅಂತಾನೆ. ಆವಾಗ ದುರ್ಯೋಧನನು ಗಂಡಸೆ. ಅವ್ನಿಗೆ ಯಾರೋ ಹೇಳಿರ್ತಾರೆ, ನೀ ಸ್ವಲ್ಪ ಹೊತ್ತು ಕೊಳದಲ್ಲಿರೋ, ಆಮೇಲೆ ನಾನು ಬರ್ತೀನಿ ಅಂತ ಮರ್ತ್ಬಿಟ್ಟು ಬಂದುಬಿಡ್ತಾನೆ ಈಚೆಗೆ. ಅವ್ನಿಗೆ ತಡೆಯೋಕ್ಕಾಗಲ್ಲ. ಅವನಿಗೂ ಕ್ಷತ್ರಿಯ ಅಲ್ವಾ, ಬಂದು ಈಚೆ ಭೀಮನ ಜೊತೆ ಜಗಳ ಆಡಿ ಕಡೆಗೆ ಅವನು ತೊಡೆ ಮುರಿದು ಇನ್ನೇನು ಸಾಯೋ ಸ್ಥಿತಿಲಿ ನೆಲದ ಮೇಲೆ ಬಿದ್ದಿರ್ತಾನೆ. ಸರಿ, ಆವಾಗ ಅವನು ಸಾಯಿ, ನೀನು ಅವತ್ತು ದ್ರೌಪದಿನ ತೊಡೆ ಮೇಲೆ ಕೂತ್ಕೊ ಬಂದಿಯಲ್ಲ, ಅದಕ್ಕೆ ಈ ಶಿಕ್ಷೆ ನಿನಗೆ ಅಂದ್ಬಿಟ್ಟು ಭೀಮ ಹೊಟ್ಟೋಗ್ತಾನೆ. ಅವನು ಇನ್ನೇನು ಸಾಯೋ ಸ್ಥಿತಿಗೆ ಬಂದುಬಿಡ್ತಾನೆ. ಈ ಅಶ್ವತ್ಥಾಮ ದ್ರೋಣರ ಮಗ ಎಲ್ಲೋ ಹೋಗಿರ್ತಾನೆ. ಅವನು ಗೊತ್ತಾಗುತ್ತೆ ಈ ಥರ ದುರ್ಯೋಧನ ಸಾಯೋ ಸ್ಥಿತಿಗೆ ಬಂದುಬಿಟ್ಟಿದ್ದಾನೆ ಅಂದರೆ. ಅವನು ಕೌರವರ ಕಡೆ, ಅಶ್ವತ್ಥಾಮ ದುರ್ಯೋಧನ ಕಡೆ ಇರ್ತಾನೆ. ಅವನು ಅಲ್ಲಿಂದ ಬರ್ತಾನೆ, ನೋಡ್ತಾನೆ, ಅಯ್ಯೋ ನಿಂಗೆ ಹಿಂಗೆ ಆಗೋಯ್ತಾ, ನಾ ಬರೋದು ಸ್ವಲ್ಪ ತಡವಾಯಿತು, ನಾ ಇದ್ದಿದ್ರೆ ನೀನನ್ನು ಬದುಕಿಸ್ಕೊತಿದ್ದೆ, ಈಗ ಏನು ಮಾಡಲಿ ಹೇಳು, ನಿಂಗೇನು ಬೇಕೋ, ನಿಂಗೇನು ವರ ಬೇಕೋ ಕೇಳು, ನಾ ಕೊಡ್ತೀನಿ, ನಿಂಗೇನು ಅಪೇಕ್ಷೆ ಇದೆ ಹೇಳು, ಹೋಗಲಿ, ಸಾಯವಾಗ್ಲಾರೋ ನಿನಗೆ ನಾನು ತೀರ್ಮಾನ ಮಾಡಿಕೊಡ್ತೀನಿ, ನಿಂಗೇನು ಬೇಕೋ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಆವಾಗ ಅವನೇನು ಹೇಳ್ತಾನೆ, ನಂಗೆ ಇನ್ನೇನು ಬೇಕು ಹೇಳು, ಹೋಗಲಿ, ನಿನಗೆ ನಿಜವಾಗೂ ನಿನಗೆ ತಾಕತ್ತಿದ್ರೆ ಹೋಗಿ ಪಂಚಪಾಂಡವರ ತಲೆ ಕಡ್ಕೊಂಬಂದು ನನ್ನ ಮುಂದೆ ಇಡು ಅಂತ ಹೇಳ್ತಾನೆ. ಯಾರು? ಧರ್ಮರಾಯ, ಭೀಮ, ನಕುಲ, ಸಹದೇವ, ಅರ್ಜುನ, 5 ಜನ ತಲೆನೂ ನನ್ನ ಮುಂದೆ ನೀನು ಹಿಡ್ಕೊಂಬಂದು ನಿಂತ್ಕೊಂಡ್ರೆ ನನಗೆ ಸಮಾಧಾನ ಆಗುತ್ತೆ, ಇಲ್ಲದೇ ಇದ್ರೆ ಇನ್ನೇನು ಮಾಡಿದ್ರು ನಂಗೆ ಸಮಾಧಾನ ಇಲ್ಲ ಅಂತ ಹೇಳ್ತಾನೆ. ನೋಡಿ, ಆವಾಗಲೂ ಕೆಟ್ಟವ್ರಿಗೆ ಕೆಟ್ಟ ಯೋಚನೆ ಇರುತ್ತೆ ಅನ್ನೋಕ್ಕೆ. ದುರ್ಯೋಧನನಿಗೆ ಸಾಯ್ತಾ ಇದ್ರೂ ಪಾಂಡವರನ್ನು ಕೊಲ್ಲೋ ಆಸೆನೇ ಹೊರತು ತಾನು ನಾನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸ್ಕೊಂಡು ನನ್ನ ದೇವರೇ ಕ್ಷಮಿಸಪ್ಪ, ನನಗೆ ಒಳ್ಳೇದು ಮಾಡು ಅಂತ ಕೇಳೋ ಬುದ್ಧಿ ಇರೋಲ್ಲ. ಕೆಟ್ಟವ್ರಿಗೆ ನೋಡಿ ಕಡೆ ತನಕ ಸಾಯುವಾಗಲೂ ಕೆಟ್ಟ ಬುದ್ಧಿನೇ ಇರುತ್ತೆ ಅನ್ನೋಕ್ಕೆ ಇದೇ ಉದಾಹರಣೆ. ಅವ್ರಿಗೆ ಒಳ್ಳೆ ಬುದ್ಧಿ ಬರಲ್ಲ, ಎಷ್ಟೇ ಅನುಭವಿಸಿದ್ರು ಅನ್ನೋಕ್ಕೆ. ಹೀಗಾಗಿ ಆವಾಗ ಅಶ್ವತ್ಥಾಮ ಹೇಳ್ತಾರೆ, ಆಯಿತು, ನಿನಗೋಸ್ಕರ ನಾನು ಅಷ್ಟು ಮಾಡ್ತೀನಿ, ನಾನೀಗ ಹೋಗಿ 5 ತಲೆನೂ ಕಡ್ಕೊಂಬಂದು ನಿನ್ನ ಮುಂದೆ ಇಡ್ತೀನಿ, ಅಲ್ಲಿ ತನಕ ನೀನು ಜೀವ ಇಟ್ಕೊಂಡಿರು ಅಂದ್ಬಿಟ್ಟು ಹಲ್ಲು ಕಡ್ಕೊಂಡು ರೌದ್ರಾವತಾರವಾಗಿ ಹೋಗ್ತಾರೆ. ಹೋಗ್ತಿರ್ಬೇಕಾದ್ರೆ ರುದ್ರ ನೋಡ್ತಾರೆ. ಸಾಮಾನ್ಯವಾಗಿ ಪಾಂಡವರಿಗೆ ದೈವಬಲ ಇರುತ್ತೆ, ಯಾಕೆಂದರೆ ಅವ್ರು ಒಳ್ಳೆಯವರು. ನೋಡಿ, ಯಾವಾಗಲೂ ಒಳ್ಳೆಯವ್ರನ್ನ ದೇವರು ಕಾಪಾಡ್ತಾರೆ ಕಡೆ ತನಕ. ಹಾಗೆಯೇ ಪಾಂಡವರನ್ನ ದೇವರು ಕಾಪಾಡ್ತಾ ಇರ್ತಾರೆ. ಕೃಷ್ಣ ಕಾಪಾಡ್ತಾನೆ, ರುದ್ರ ಕಾಪಾಡ್ತಾನೆ, ಎಲ್ಲ ದೇವರು ಕಾಪಾಡ್ತಾ ಇರ್ತಾರೆ. ಅವ್ರು ದೇವ್ರನ್ನ ನಂಬಿರ್ತಾರೆ, ಅದರಿಂದ ಅವ್ರು ಕೆಟ್ಟದ್ದೇನು ಮಾಡಲ್ಲ ಯಾರಿಗೂ. ಹಾಗಾಗಿ ಇವನೇನು ಮಾಡ್ತಾನೆ, ರುದ್ರ ದೇವರು ಅವ್ನ ಮುಂದೆ ಬಂದು ನಿಂತ್ಕೋತಾರೆ ಬೇಕಂತ. ನಿಂತ್ಕೊಂಡಾಗ, ಏನಪ್ಪ ಅಶ್ವತ್ಥಾಮ ಇಷ್ಟೊಂದು ಹರಿಬರಿಲಿ ಹೋಗ್ತಾ ಇದೆಯಲ್ಲ, ಏನು ಸಮಾಚಾರ, ಏನು ಅಂತ ಕೇಳ್ತಾರೆ. ಏನು ಹಲ್ಲು ಕಡ್ಕೊಂಡು ಬೇರೆ ಹೋಗ್ತಾ ಇದೆಯಾ ಅಂತ ಹೇಳ್ತಾನೆ. ನಿಂಗೇನು ಹೇಳಬೇಕು, ಆ ದೇವರು ಅನ್ನೋದು ಮರೆತುಬಿಡ್ತಾನೆ. ನೋಡಿ, ಯಾವುದೇ ಕೆಲಸ ಮಾಡಬೇಕಾದ್ರೂ ದೈವ ಬಲನೂ ಇರಬೇಕು, ಪುರುಷ ಬಲ ಇರಬೇಕು. ನೀವು ಓದಿ ಬರೆದು ಮಾಡ್ಬೋದು, ಹಾಗೆಯೇ ದೇವರ ಬಲನೂ ಇರಬೇಕು. ನಾವೇನು ಮಾಡ್ತೀವಿ, ಪರೀಕ್ಷೆ ಹೊತ್ತಲ್ಲಿ ಸರಸ್ವತಿ ಪೂಜೆ ಮಾಡ್ತೀವಿ, ಯಾಕೆಂದರೆ ದೇವರ ಬಲ ಬೇಕು ಅಂತ. ಗಣಪತಿ ಪೂಜೆ ಮಾಡ್ತೀವಿ, ಯಾಕೆ, ದೇವರ ಬಲ ಬೇಕು. ನಿಮ್ಮ ತಂದೆ ತಾಯಿ ಏನು ಹೇಳ್ತಾರೆ, ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗಪ್ಪ ಪರೀಕ್ಷೆಗೆ ಅಂತಾರೆ, ಯಾಕೆಂದರೆ ದೈವ ಬಲ ಬೇಕು. ನೀವೆಷ್ಟೇ ಹಗಲು ರಾತ್ರಿ ಓದಿರಿ, ದೇವ್ರನ್ನ ಬಿಟ್ಟು ನಿಮ್ಗೆ ಯಾವ ಕೆಲಸ ಆಗಲ್ಲ ಅನ್ನೋಕ್ಕೆ ನೋಡಿ ಈ ಕಥೆನೇ ಸಾಕ್ಷಿ. ಅದಕ್ಕೆ ನಿಮ್ಗೆ ಈ ಕಥೆನ ಹೇಳ್ತಾ ಇದ್ದೀರಿ. ಆವಾಗ ರುದ್ರದೇವ ಬಂದು ನಿಂತ್ಕೋತಾನೆ. ಅವನನ್ನು ನಾನು ಹೋಗೋ ಕೆಲಸಕ್ಕೆ ಸಹಾಯ ಮಾಡು ಅಂತಿದ್ರೆ ಮಾಡಿಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಆದರೆ ರುದ್ರದೇವನ್ನ ಕಡ್ಗಾಣಿಸ್ತಾನೆ. ನಿನಗೇನು ಹೇಳಬೇಕು ಅಂತ, ನಾನು ಹೋಗೋ ಕೆಲಸ ನಾನು ಮಾಡ್ಕೊಂಬಂದು, ನಿಂಗೇನಾದ್ರು ಸಹಾಯ ಬೇಕಾದ್ರೆ ಮಾಡ್ತೀನಿ ಅಂತಾನೆ ರುದ್ರದೇವ. ನಿನ್ನ ಸಹಾಯ ಯಾಕೆ ಬೇಕು, ನನಗೆ ಕೈಯಲ್ಲಿ ಶಕ್ತಿ ಇದೆ, ಯಾರ ಸಹಾಯವೂ ಬೇಡ, ನನಗೆ ಬೇಕಾದಷ್ಟು ವರ ಇದೆ, ಶಕ್ತಿ ಇದೆ, ನಾ ಹೋಗಿ ನನ್ನ ಕೆಲಸ ಮಾಡ್ಕೊಂಬರ್ತೀನಿ, ಹೋಗಿ ನೀನು ಅಡ್ಡ ನಿಂತ್ಕೊಬೇಡ, ಹೋಗಿ ಅಂತ ಬೈದ್ಬಿಟ್ಟು ಹೊಟ್ಟೋಗ್ತಾನೆ. ಆವಾಗ ರುದ್ರದೇವ ಜೋರಾಗಿ ನಗ್ತಾನೆ. ನನ್ನ ಶಕ್ತಿ ಇಲ್ಲದೆ ನೀ ಹೆಂಗೆ ಪಾಂಡವರ ತಲೆ ಕಡ್ಕೊಂಬರ್ತೀಯ ನೋಡ್ತೀನಿ ಅಂದ್ಬಿಟ್ಟು ಏನೋ ಮಾಡಿ ಪಾಂಡವರ ಆಚೆಗೆ ಹೋಗೋವಾಗ ಮಾಡಿಬಿಟ್ಟು ಪಾಂಡವರ ಮಕ್ಕಳು ದ್ರೌಪದಿ ಪಕ್ಕ ಮಲ್ಕೊಂಬಿಟ್ಟಿರ್ತಾರೆ. ಪಾಂಡವರ ಮಕ್ಕಳು, ಧರ್ಮರಾಯನ ಮಗ, ಭೀಮನ ಮಗ, ಅರ್ಜುನ ಮಗ, ನಕುಲನ ಮಗ, ಸಹದೇವನ, ಅವ್ರು ನೋಡೋಕ್ಕೆಲ್ಲ ಪಾಂಡವರಿದ್ದಂಗೆ ಇರ್ತಾರೆ. ಭೀಮನ ಮಗ ಭೀಮನಂಗೆ ಇರ್ತಾರೆ, ಅರ್ಜುನ ಮಗ 5 ಜನ ಪಾಪ ಅವರು ದೊಡ್ಡವರಾಗೋಗಿರ್ತಾರೆ, ಮಲಗಿರ್ತಾರೆ, ಪಾಂಡವರ ಥರನೇ ಇರ್ತಾರೆ. ಈ ರುದ್ರದೇವ ಏನು ಮಾಡಿಬಿಡ್ತಾನೆ, ಅವನಿಗೆ ಮಾಯೆ ಕವುಚ್ಬಿಡ್ತಾನೆ. ಮಾಯೆ ಭ್ರಮೆ ಬರೋ ಹಾಗೆ ಮಾಡಿಬಿಡ್ತಾನೆ. ಯಾಕೆಂದರೆ ರುದ್ರ ಇಂದ್ರಿಯಗಳ ಅಧಿಪತಿ, ಪಶುಪತಿ ಅವರು. ಈಗ ನಿಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂದರೆ ರುದ್ರದೇವ ನಿಮಗೆ ಆಶೀರ್ವಾದ ಮಾಡಬೇಕು. ಅದು ಇವನು ಯಾವಾಗ ರುದ್ರದೇವನ ಕಡ್ಗಾಡಿಸ್ತಾನೋ ಅವನ ಮನಸ್ಸಿಗೆ ಒಂದು ಮಂಕು ಕವಿಸ್ಬಿಡ್ತಾನೆ.
ಅವಾಗ ಏನು ಮಾಡ್ತಾರೆ, ಅವ್ನು ಗುಡಾರದೊಳಗಡೆ ಬರ್ತಾನೆ, ನೋಡ್ತಾರೆ ದ್ರೌಪದಿ ಪಕ್ಕ 5 ಉಪ ಪಾಂಡವರು ಮಲಗಿರ್ತಾರೆ. ಇವರು ಪಾಂಡವರು ಅಂತಾರೆ ಅಂದ್ಕೊಂಬಿಟ್ಟು 5 ತಲೆನೂ ಕಡ್ದು ಬಿಡ್ತಾನೆ ಪಾಪ. 5 ಮಕ್ಕಳ ತಲೆನೂ ಕಡ್ಕೊಂಡು ಜುಟ್ಟು ಹಿಡ್ಕೊಂಡು ಅಲ್ಲಿಂದ ಬರ್ತಾನೆ. ಬಂದ್ಬಿಟ್ಟು ದುರ್ಯೋಧನ ನೋಡು ಕಡ್ಕೊಂಬಂದಿದ್ದೀನಿ ತಲೆಗಳು, ತಗೋ ಅರ್ಜುನ, ನಕುಲ, ಸಹದೇವ, ಭೀಮ, ಧರ್ಮರ ಎಲ್ಲ ಇಲ್ಲಿ ತಡೆಗಳಿದೆ ಅಂತಾನೆ. ಆವಾಗ ಒಂದು ಸತಿ ತಲೆ ಎತ್ತು ನೋಡ್ತಾನೆ ದುರ್ಯೋಧನ, ಜೋರಾಗಿ ನಗ್ತಾನೆ. ಏಯ್ ಏನು ನಗ್ತಾ ಇದೆಯಾ, ಏನು ಇಷ್ಟೊಂದು ಸಂತೋಷ ಆಯ್ತಾ ನಿಂಗೆ ಅಂತಾನೆ. ಸಂತೋಷ ಅಲ್ಲ, ನಿನ್ನ ಬುದ್ಧಿಗೆ ನನಗೆ ನಗು ಬರ್ತಾ ಇದೆ ಅಂತಾನೆ. ಯಾತಕ್ಕೆ ಹಾಗಂತೀಯ, ನಾನು ಕಡ್ಕೊಂಬಂದಿದ್ದೀನಲ್ಲ ಅಂತಾನೆ. ಅಯ್ಯೋ, ಇಲ್ಲಿ ಭೀಮನ್ ತಲೆ ಇದ್ದಿದ್ರೆ ಹಲ್ಲು ಕಡ್ದು ಕಾಟ ಅಂತ ಶಬ್ದ ಬರ್ತಾ ಇತ್ತು, ಗೊತ್ತಿದೆಯಾ? ಅರ್ಜುನನ ತಲೆ ಇದ್ದಿದ್ರೆ ಅದೂ ಕೂಡ ಅಳ್ಳಾಡ್ತಿತ್ತು, ರೋಷ ವೇಗದಿಂದ ನನ್ನನ್ನು ನೋಡ್ತಾ ಇತ್ತು. ಇದು ಅವ್ರ ತಲೆ ಅಲ್ಲ ಕಡಪ್ಪ, ಇದು ಅವ್ರ ಮಕ್ಕಳ ತಲೆ ಕಡ್ಕೊಂಬಂದ್ಬಿಟ್ಟಿದೀಯ ನೀನು, ಎಂಥ ಕೆಲಸ ಮಾಡಿದೆ ಅಂತಾನೆ. ಹಾಂ ಹೌದಾ, ನನ್ನ ಮಕ್ಕಳ ತಲೆ ಕಡ್ಕೊಂಬಂದ ಅಂತಾನೆ. ಹೌದು ನೋಡು, ಇವಾಗ ನಿನಗೇನಾಯಿತು ಅಂದರೆ ಮಕ್ಕಳದು ಇದು ಸಣ್ಣ ಮಕ್ಕಳನ್ನ ಸಾಯಿಸಿದ್ದು ಇದು ಬಂತು ನಿನಗೆ, ಶಿಶು ಹತ್ಯೆ ದೋಷ ಬಂದ್ಬಿಡ್ತು ನಿನಗೆ. ಎಂಥ ಕೆಲಸ ಮಾಡಿದೆ ನೀನು, ಹಂಗೋಸ್ಕರ ಬಂದು ಹೋಗಲಿ, ನೀನು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಿ ಈ ಶಿಶು ಹತ್ಯೆ ದೋಷನ ಕಳ್ಕೊ, ನೀನು ಇನ್ನೇನು ಮಾಡೋಕ್ಕಾಗಲ್ಲ, ನೀವು ಮಾಡಿದ್ದು ಸರಿ ಅಲ್ಲ ಅಂತ ದುರ್ಯೋಧನ ಹೇಳಿಬಿಟ್ಟು ಪ್ರಾಣ ಬಿಟ್ಬಿಡ್ತಾರೆ. ಅವಾಗ ಅಶ್ವತ್ಥಾಮ ಹೋಗ್ತಾ ಇರ್ತಾರೆ, ರುದ್ರದೇವ ಬಂದು ಎದುರಿಗೆ ನಿಂತ್ಕೊಂಡು ಹಾಕ್ತಾರೆ. ಏನಪ್ಪ ನನ್ನ ಸಹಾಯ ಇಲ್ಲದೆ ನೀನು ಕೆಲಸ ಮಾಡ್ಕೊಂಬಂದ್ಯಾ ಅಂತಾನೆ. ಇಲ್ಲ, ಅವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ, ನಾನು ತಪ್ಪು ಮಾಡಿಬಿಟ್ಟೆ ರುದ್ರದೇವ, ನಾನು ತುಂಬ ತಪ್ಪು ಮಾಡಿದೆ, ನಿನ್ನ ಸಹಾಯ ನಾವು ಕೋರಬೇಕಾಗಿತ್ತು, ನನ್ನ ದೈವ ಬಲ. ಅದಕ್ಕೆ ಅವನು ಹೇಳ್ತಾನೆ ರುದ್ರ, ದೈವ ಬಲವಿರಬೇಕು, ಪುರುಷ ಬಲವಿರಬೇಕು. ಪುರುಷ ಬಲ ಅಂದರೆ ನೀನು ಮಾಡೋ ಕೆಲಸ. ಇವಾಗ ನೀವು ಪರೀಕ್ಷೆಗೆ ನೀವು ಓದಬೇಕು, ಹಾಗೆಯೇ ದೇವ್ರಿಗೆ ನಮಸ್ಕಾರನೂ ಮಾಡಬೇಕು, ದೇವರದ ಆಶೀರ್ವಾದನೂ ಬೇಕು, ಗುರುಗಳ ಆಶೀರ್ವಾದ ಬೇಕು. ಇದೆಲ್ಲ ಇಲ್ಲದೆ ನಾನೇ ಓದ್ಬಿಟ್ಟಿದ್ದೀನಿ, ನಾನೇ ಫಸ್ಟ್ ಬಂದುಬಿಡ್ತೀನಿ, ನಾನೇ ರ್ಯಾಂಕ್ ತೊಗೊಂಡ್ಬಿಡ್ತೀನಿ, ನಾನೆಲ್ಲ ಮಾಡಿಬಿಡ್ತೀನಿ ಅಂತ ಹೋದರೆ ಆ ಕೆಲಸ ಆಗಲ್ಲ. ದೇವ್ರನ್ನೂ ನೀವು ಸ್ಮರಣೆ ಮಾಡಬೇಕು ಅನ್ನೋಕ್ಕೆ ಈ ಅಶ್ವತ್ಥಾಮನ ಕಥೆನೇ ಸಾಕ್ಷಿ. ತಿಳ್ಕೊಳ್ಳಿ ಮಕ್ಕಳೇ, ಇನ್ಮೇಲಿಂದ ನೀವು ಮಾಡೋ ಕಷ್ಟವಾಗಿ ಓದೋದು ನಿಮ್ಮ ಕೆಲಸದ ಜೊತೆಗೆ ದೇವ್ರನ್ನೂ ಕೂಡ ನಂಬಬೇಕು ಅಂತ ನಾನು ಹೇಳ್ತಾಯಿದ್ದೀನಿ. ಈ ಕಥೆಯಿಂದ ನೀವು ತಿಳ್ಕೊಳ್ಳಿ.